ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಪೂರಿ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಈ ಪೂರಿ ರೆಸಿಪಿಯನ್ನ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಇದ್ಯಾವುದನ್ನು ಬಳಸದೆ ಮಾಡಿರುವಂತಹ ಉಬ್ಬಿ ಬರುವಂತಹ ಪೂರಿ, ಹಾಗೇನೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಆಲೂಗೆಡ್ಡೆ ಸಾಗು ಅಥವಾ ಆಲೂಗೆಡ್ಡೆ ಕರಿ ಅಂತಾನೆ ಕರಿಬಹುದು, ಆ ಒಂದು ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಈ ಒಂದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟನ್ನು ಬಳಸದೆ ಮಾಡಿರುವಂತಹ ಪೂರಿ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ 1 ಬಟ್ಲ ಅಳತೆ ಹಾಗೆ ಅರ್ಧ ಬಟ್ಲ ಆಗುವಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ವ, ಆ ಅವಲಕ್ಕಿನೇ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಬಟ್ಲ ಅಳತೆಗೆ 2 ಬಟ್ಲ ಆಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಸಣ್ಣ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ವ, ಆ ರವೆನ ನಾನಿಲ್ಲಿ ತಗೊಂಡಿದ್ದೀನಿ. ಚಿರೋಟಿ ರವೆ ಆದರೂ ಕೂಡ ಪರವಾಗಿಲ್ಲ. ಇವಾಗ ಈ 2 ಪದಾರ್ಥಗಳನ್ನು ಕೂಡ ಪೂರ್ತಿ ನೈಸಾಗಿ ಪೌಡ್ರ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಅವಲಕ್ಕಿ ಹಾಕಿರೋದ್ರಿಂದ ರವೆ ಕೂಡ ಒಂದು ಸ್ವಲ್ಪ ನೈಸಾಗಿ ಆಗುತ್ತೆ. ಲೈಟಾಗಿ ತರಿ ಇದ್ರೆ ಪರವಾಗಿಲ್ಲ. ರವೆ ತೀರಾ ತರಿ ಆಗಿದೆ ಅಂದಾಗ ಮತ್ತೆ ನೀವು ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ನೈಸಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ನೋಡ್ತಾ ಇರ್ಬೋದು ನನ್ನ ಕೈಗೆ ಒಂದು ಸ್ವಲ್ಪ ಹಿಟ್ಟಿನ ಥರ ಅಂಟ್ಕೊಂಡಿದೆಯಲ್ವಾ, ಈ ಥರ ನೈಸಾಗಿ ಆಗಬೇಕು. ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ, ಪರವಾಗಿಲ್ಲ. ಅವಲಕ್ಕಿ ಹಾಕಿ ರವೆನ ರುಬ್ಕೊಳ್ಳೋದ್ರಿಂದ ರವೆ ಕೂಡ ಒಂದು ಸ್ವಲ್ಪ ನೈಸಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ನೈಸಾಗಿ ಆಗಿದೆ ಅಂತ. ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ, ತೀರಾ ನೈಸಾಗಿ ಆಗೋದಿಲ್ಲ. ಇವಾಗ ಈ ಮಿಶ್ರಣ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಇದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲಿಗೆ ನಾನಿಲ್ಲಿ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಪೂರಿ ಕಲರ್ ಬರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಜ್ವೈನವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೈನಲ್ಲಿ ಉಜ್ಜಿ ಅಜ್ವೈನವನ್ನು ಹಾಕ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಪೂರಿ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ನಂತರ ಇವಾಗ ಎಲ್ಲವನ್ನು ಕೂಡ ಒಂದು ಸತಿ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿರುವಂಥ ಎಣ್ಣೆ ಎಲ್ಲವೂ ಕೂಡ ರವೆ ಮತ್ತು ಅವಲಕ್ಕಿ ಮಿಶ್ರಣದ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಮುಖ್ಯವಾಗಿ ಇವಾಗ ಬಿಸಿನೀರನ್ನು ಸೇರಿಸ್ತಾ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕಾದಿರುವಂಥ ನೀರನ್ನು ಸ್ವಲ್ಪನೇ ಸೇರಿಸ್ತಾ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಇರೋ ಕಾರಣಕ್ಕೆ ನಾವಿಲ್ಲಿ ಚಮಚದ ಸಹಾಯದಿಂದ ಫಸ್ಟು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡಿಕೊಂಡು, ತದನಂತರ ಒಂದು ಸ್ವಲ್ಪ ಬಿಸಿ ಮುಟ್ಟೋ ಥರ ಕೈಗೆ ಇದೆ ಅಂದಾಗ ನಂತರ ಕೈನಿಂದ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಈ ಒಂದು ರವೆ ಅವಲಕ್ಕಿ ಮಿಶ್ರಣದ ಪೂರಿ ಹಿಟ್ಟು ತಯಾರಾಗುತ್ತೆ. ಮತ್ತು ನಾವು ಬಿಸಿನೀರು ಹಾಕಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ರವೆ ಕೂಡ ಚೆನ್ನಾಗಿ ನೀರನ್ನು ಹೀರ್ಕೊಂಡು ನಾದುವಂಥ ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ನಮಗೆ ಅನಿಸೋದೇ ಇಲ್ಲ ಇದು ರವೆಯಿಂದ ಮಾಡಿರುವಂತಹ ಪೂರಿ ಅಂತ. ಅಷ್ಟು ಚೆನ್ನಾಗಿ ಈ ಒಂದು ಹಿಟ್ಟು ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ತಾ ಒಂದು ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿಯಾಗೂ ಅಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿ ಇರಬೇಕು. ಒಂದು ಸ್ವಲ್ಪ ಇದನ್ನು ನೆನೆಯಲು ಬಿಡಬೇಕಾಗುತ್ತೆ. ಹಾಗಾಗಿ ನೆಂದ ಮೇಲೆ ಇದು ಇನ್ನೊಂದು ಸ್ವಲ್ಪ ರವೆ ನೀರನ್ನು ಹೀರ್ಕೊಂಡು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂಚೆನೇ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡು ನೆನೆಯಕ್ಕಿಟ್ರೆ ಹಿಟ್ಟು ಅವಾಗ ಪರ್ಫೆಕ್ಟಾಗಿ ಪೂರಿ ಹದಕ್ಕೆ ರೆಡಿ ಆಗುತ್ತೆ. ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಾಗಿದೆ. ನಂತರ ಇವಾಗ ಈ ನಾದಿರುವಂಥ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು 15ರಿಂದ 20 ನಿಮಿಷಗಳವರೆಗೆ ನೆನೆಯಲು ಬಿಡಬೇಕಾಗುತ್ತೆ. ನೆಂದಷ್ಟು ನಾವು ಮಾಡುವಂಥ ಪೂರಿ ಹಿಟ್ಟು ಚೆನ್ನಾಗಿ ತಯಾರಾಗುತ್ತೆ. ಈ ಹಿಟ್ಟು ನೆನೆಯುವಷ್ಟರಲ್ಲಿ ಪೂರಿ ಜೊತೆಗೆ ಬೇಕಾಗಿರುವಂತಹ ಆಲೂಗೆಡ್ಡೆ ಕರಿ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಈ ಒಂದು ಆಲೂಗೆಡ್ಡೆ ಕರಿ ಮಾಡೋದು. ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಸ್ವಲ್ಪ ಜೀರಿಗೆನ ಸೇರಿಸಿ, ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ನಂತರ ಕಟ್ ಮಾಡಿಟ್ಟಿರುವಂತಹ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಕೈನಲ್ಲಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಇದೆ ಅಂದಾಗ ನಂತರ ಇದಕ್ಕೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಳ್ಬಹುದು. ಇದನ್ನು ಕೂಡ ಇವಾಗ ಈರುಳ್ಳಿ ಮತ್ತು ಕರಿಬೇವಿನ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಈ ಒಂದು ಒಗ್ಗರಣೆನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಕೂಡ ಚೇಂಜ್ ಆಗಬೇಕು. ಹಾಗೆ ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ವಲ್ಪ ಫ್ರೈ ಆಗಿ ನಂತರ ಇದಕ್ಕೆ ಇವಾಗ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕ ಟೊಮೆಟೊಗಳನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಂತರ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಖಾರಕ್ಕೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವೂ ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಾಕ್ಕೊಂಡಾಗ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಸೀದೋಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ಮಸಾಲೆನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಈ ಚಮಚದ ಸಹಾಯದಿಂದನೇ ಟೊಮೆಟೊ ಕೂಡ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಟೊಮೆಟೊ ಕೂಡ ನಾನಿಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಕೂಡ ಮಿಕ್ಸ್ ಮಾಡ್ಕೊಂಡಾಗಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಿ ಫ್ರೈ ಆಗಿದೆ. ನಂತರ ಇದಕ್ಕೆ ಇವಾಗ ಬೇಯಿಸಿಟ್ಟಿರುವಂಥ ಆಲೂಗೆಡ್ಡೆನ ಈ ಥರ ಕೈನಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಚಿಕ್ಕ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಈ 4 ಆಲೂಗೆಡ್ಡೆನೂ ಕೂಡ ಈ ಥರ ಕೈನಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಈ ಥರ ಕೈನಲ್ಲಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋದ್ರಿಂದ ಮಾಡುವಂಥ ಆಲೂಗೆಡ್ಡೆ ಕರಿ ಒಂದು ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಚಿಕ್ಕದಾಗಿ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋದ್ರಿಂದನೂ ಕೂಡ ಈ ಒಂದು ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಆಲೂಗೆಡ್ಡೆ ಗ್ರೇವಿ ಅಥವಾ ಕರಿ ಅಂತಲೇ ಕರಿಬೋದು. ಪೂರ್ತಿಯಾಗಿ ಮಸಾಲೆ ಒಗ್ಗರಣೆಯಲ್ಲಿ ಹಾಕಿರುವಂಥ ಆಲೂಗಡ್ಡೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಚೆನ್ನಾಗಿ ಕಾಯಿಸಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಫಸ್ಟ್ ಒಂದು ಸತಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಕುದಿಸ್ಕೊಳ್ಳೋ ಟೈಮ್ನಲ್ಲಿ ನೀರು ಕುದೀತಾ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಗಟ್ಟಿ ಅದಕ್ಕೆ ಬರುತ್ತಲ್ವ. ಹಾಗೆಯೇ ಇದು ಒಂದು ಸ್ವಲ್ಪ ತಣ್ಣಗಾದಾಗ ತೀರಾ ಗಟ್ಟಿಯಾಗೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಒಂದು ಹದದಲ್ಲಿ ನೀರನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಹುಳಿ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮೇಲ್ಗಡೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಮಧ್ಯದಲ್ಲಿ ಒಂದು ಸತಿ ನಾನಿಲ್ಲಿ ಪುನಃ ಒಂದು ಸತಿ ಪ್ಲೇಟನ್ನು ಓಪನ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಳ ಏನಾದರೂ ಹಿಡಿಯೋ ಚಾನ್ಸಸ್ ಇದ್ದರೆ ಹಾಗಾಗಿ ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡಿ ಪುನಃ ಒಂದು ಪ್ಲೇಟಿಂದ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ನಾನು 3 ರಿಂದ 4 ನಿಮಿಷಗಳವರೆಗೆ ಈ ಒಂದು ಗ್ರೇವಿನ ಬೇಯಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಪರ್ಫೆಕ್ಟ್ ಆಗಿರುವಂತಹ ಊರಿಗೆ ಬೇಕಾಗಿರುವಂತಹ ಆಲೂಗೆಡ್ಡೆ ಗ್ರೇವಿ ಅಂತಾನೆ ಹೇಳ್ಬೋದು ಅಥವಾ ಕರಿ ಅಂತ ಕೂಡ ಹೇಳ್ಬೋದು. ಈ ಒಂದು ಗ್ರೇವಿ ಇವಾಗ ತಯಾರಾಗಿದೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ತುಂಬಾನೇ ಸಿಂಪಲ್ ಆಗಿ ಸರಳವಾಗಿ ಮಾಡ್ಕೊಳ್ಬಹುದು, ಬಹು ಬೇಗನೆ ಆಗುವಂಥದ್ದು. ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಇವಾಗ ಪೂರಿ ಮಾಡೋದಕ್ಕೆ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಹಿಟ್ಟನ್ನು ಇವಾಗ ಮತ್ತೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿ, ಮಾಡುವಂಥ ಪೂರಿ ಕೂಡ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ. ನೋಡಿ 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡಾದ ನಂತರ ಹಿಟ್ಟು ಸಾಫ್ಟ್ ಆಗಿದೆ. ನಂತರ ಇವಾಗ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನಿಲ್ಲಿ ಚಿಕ್ಕ ಚಿಕ್ಕ ಉಳ್ಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಉಳ್ಳೆ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ನೋಡಿ ಇವಾಗ ನಾನಿಲ್ಲಿ ಕೈನಲ್ಲಿ ಚೆನ್ನಾಗಿ ಮತ್ತೆ ಹಿಟ್ಟನ್ನು ನಾದ್ಕೊಳ್ತಾ ಈ ಒಂದು ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಯಾವುದೇ ಥರದ ಉಳ್ಳೆ ಕ್ರ್ಯಾಕ್ ಬರೋದಿಲ್ಲ. ಈ ಥರ ಕೈನಲ್ಲಿ ನಾವು ಮತ್ತೆ ಹಿಟ್ಟನ್ನು ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಕೈನಲ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಈ ಒಂದು ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ಈ ಒಂದು ಉಳ್ಳೆ ರವೆ ಅವಲಕ್ಕಿನ ಬಳಸಿ ಮಾಡಿರುವಂತಹ ಪೂರಿ ಹಿಟ್ಟು ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ
ನೋಡಿದ್ರೆ ನಿಮಗೆ ಅನಿಸ್ಬೋದು ಇದು ಮೈದಾ ಹಿಟ್ಟು ಇರ್ಬೋದು ಅಂತ, ಆದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟು ಅಲ್ಲ, ಗೋಧಿ ಹಿಟ್ಟು ಅಲ್ಲ, ರವೆ ಅವಲಕ್ಕಿಯ ಮಿಶ್ರಣದಿಂದ ಮಾಡಿರುವಂತಹ ಈ ಒಂದು ಪೂರಿ ಹಿಟ್ಟು. ನೋಡಿ ಕೈನಲ್ಲಿ ಈ ಥರ ನಾದ್ಕೊಳ್ತಾ ಈ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಉಳ್ಳೆ ಕೂಡ ನಾನು ಇದೇ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಈ ಉಳ್ಳೆ ಕ್ರ್ಯಾಕ್ ಬಂದಿಲ್ಲ. ಅಷ್ಟು ಹಿಟ್ಟಿನಲ್ಲಿ ನನಗೆ ಎಷ್ಟು ಬೇಕೋ ಅಂತ ಪೂರಿ ನೋಡಿಕೊಂಡು ಅಷ್ಟೇ ಉಳ್ಳೆಗಳನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದೊಂದೇ ಉಳ್ಳೆನ ತಗೊಂಡು ಮಾಡಿರುವಂಥ ಉಳ್ಳೆಗಳ ಮೇಲೆ ಒಂದು ಪ್ಲೇಟಿಂದ ಮುಚ್ಚಿ ಇಡ್ತಾ ಇದ್ದೀನಿ. ಉಳ್ಳೆ ಮೇಲ್ಗಡೆ ಒಂದು ಸ್ವಲ್ಪ ಒಣಗೋದಂಗೆ ಆಗಿಬಿಟ್ರೆ ಪೂರಿ ಲಟ್ಸೋ ಟೈಮಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಪ್ಲೇಟಿಂದ ಉಳ್ಳೆಗಳನ್ನು ಮುಚ್ಚಿ ಇಡಬೇಕಾಗುತ್ತೆ. ಒಂದು ಚಿಕ್ಕ ಉಳ್ಳೆನ ತಗೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ನಾನಿಲ್ಲಿ ಪೂರಿನ ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನಿಲ್ಲಿ ದಂಡಿಯಾಗಿ ತೀಡ್ಕೊಳ್ತಾ ಈ ಒಂದು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ತೀರಾ ದಪ್ಪವಾಗೋಲ್ಲ, ತೀರಾ ತೆಳುವಾಗೂ ಅಲ್ಲ, ಮೀಡಿಯಮ್ ಅದಕ್ಕೆ ನಾನಿಲ್ಲಿ ಪೂರಿನ ಲಟ್ಟಿಸಿದ್ದಾಗಿದೆ. ಇನ್ನೊಂದು ಕೂಡ ನಾನಿಲ್ಲಿ ಉಳ್ಳೆನ ತಗೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತೆ ಪೂರಿನ ಲಟ್ಟಿಸ್ತಾ ಇದ್ದೀನಿ. ನೋಡಿ ಪೂರಿ ಲಟ್ಟಿಸ್ತಿರ್ಬೇಕಾದ್ರೆ ಎಲ್ಲೂ ಕೂಡ ಕ್ರ್ಯಾಕ್ ಬಂದಿಲ್ಲ, ಎಷ್ಟು ಚೆನ್ನಾಗಿ ಈ ಒಂದು ಪೂರಿ ಹಿಟ್ಟು ತಯಾರಾಗಿದೆ ಅಂತ. ಇನ್ನೊಂದು ಕೂಡ ನಾನಿಲ್ಲಿ ಪೂರಿನ ಲಟ್ಟಿಸಿದ್ದಾಗಿದೆ. ಉಳಿದಂಥ ಹಿಟ್ಟಿನಿಂದ ಇದೇ ಥರ ಪೂರಿಗಳನ್ನು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 3 ಪೂರಿಗಳನ್ನು ಲಟ್ಟಿಸಿ ಇಟ್ಟಿದ್ದೀನಿ. ನಂತರ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಾಗ ಲಟ್ಟಿಸಿರುವಂಥ ಪೂರಿನ ನಾನಿಲ್ಲಿ ಎಣ್ಣೆಗೆ ಹಾಕಿ ಅದು ಫ್ರೈ ಆಗ್ತಾ ಮೇಲ್ಗಡೆ ಒಂದು ಸ್ವಲ್ಪ ಬರ್ತಾ ಇದೆ ಅಂದಾಗ ನಂತರ ಈ ಥರ ಜಾರ್ನಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು, ಪೂರಿ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ಇವಾಗ ಪೂರಿನ ನಾನಿಲ್ಲಿ ತಿರುವಾಕೊಂಡು ಇನ್ನೊಂದು ಬದಿಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಪೂರಿನ ನಾನಿಲ್ಲಿ ಬದಿಗೆ ತಗೊಂಡು ಪೂರಿ ಸುತ್ತಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೆ ಎಣ್ಣೆಯಲ್ಲಿ ಬರುವಂಥ ನೊರೆ ಅಂಶ ಕಡಿಮೆ ಆಗಿದೆ ಅಂದಾಗ ಪೂರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ. ಮತ್ತು ನಾನಿಲ್ಲಿ ಪೂರಿನ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಪೂರಿ. ಸ್ವಲ್ಪ ಬಿಳಿಯಾಗಿ ನಿಮಗೆ ಪೂರಿ ಇಷ್ಟ ಅನ್ನೋದಾದರೆ ನೀವು ಬೇಗನೆ ತೆಕ್ಕೊಳ್ಬಹುದು. ನೋಡಿ ಎಷ್ಟು ಸೂಪರಾಗಿ ಉಬ್ಬಿ ಬಂದಿದೆ ಅಂತ ಈ ಪೂರಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರವೆ ಅವಲಕ್ಕಿಯಿಂದ ಮಾಡಿರುವಂಥ ಪೂರಿ. ಇನ್ನೊಂದು ಕೂಡ ನಾನಿಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆಗೆ ಹಾಕಿದ ಮೇಲೆ ಅದು ಫ್ರೈ ಆಗ್ತಾ ಮೇಲ್ಗಡೆ ಬರ್ತಾ ಇದೆ ಅಂದಾಗ ಮತ್ತೆ ನಾನಿಲ್ಲಿ ಲೈಟಾಗಿ ಜಾರಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಪೂರಿ ಕೂಡ ಉಬ್ಬಿದೆ ಅಂತ. ನಂತರ ಮತ್ತೆ ನಾನಿಲ್ಲಿ ಪೂರಿನ ತಿರುವಾಕೊಂಡು ಇನ್ನೊಂದು ಬದಿಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಈ ಪೂರಿಗಳನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಹೊಂಬಣ್ಣದ ಕಲರ್ ಬಂದಿದೆ ಅಂತ ಪೂರಿ. ಹಾಗೆಯೇ ಈ ಪೂರಿ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದೇ ಇಲ್ಲ, ಅಷ್ಟು ಸೂಪರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಪ್ರತಿಯೊಂದು ಪೂರಿ ಕೂಡ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟ್ ಆಗು ಕೂಡ ಇರುತ್ತೆ. ನೋಡಿ ಉಳಿದಂತಹ ಪೂರಿಗಳನ್ನು ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಪೂರಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಉಬ್ಬಿ ಬರೋದು ಮತ್ತು ಸಾಫ್ಟ್ ಆಗಿರೋದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರವೆ ಅವಲಕ್ಕಿಯಿಂದ ಮಾಡಿರುವಂಥ ಪೂರಿ. ಸ್ವಲ್ಪ ಕೂಡ ನಾವಿಲ್ಲಿ ಯಾವುದೇ ಥರದ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸಿಲ್ಲ. ಇವತ್ತಿನ ಈ ಒಂದು ಪೂರಿನ ನಾನಿಲ್ಲಿ ಮಾಡಿ ತೋರಿಸಿರುವಂಥ ಆಲೂಗೆಡ್ಡೆ ಕರಿ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಈ ಒಂದು ಆಲೂಗೆಡ್ಡೆ ಕರಿ ಕೂಡ ತುಂಬಾ ಸರಳವಾಗಿ ಬೇಗನೆ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸದೆ ಮಾಡಿರುವಂಥ ಈ ಒಂದು ಪೂರಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಫ್ಟ್ ಆಗಿ ಕೂಡ ಇದೆ ಮತ್ತು ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಸಖತ್ತಾಗಿರುತ್ತೆ. ಪೂರಿ ನೋಡಿದ್ರೆ ಖಂಡಿತ ಅನ್ಸೋದಿಲ್ಲ ನಾವು ರವೆ ಮತ್ತು ಅವಲಕ್ಕಿನ ಬಳಸಿ ಮಾಡಿರುವಂತಹ ಪೂರಿ ಅಂತ. ಅಷ್ಟು ಸೂಪರಾಗಿ ಈ ಒಂದು ಪೂರಿ ತಯಾರಾಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಕೂಡ ಇದೆ ಅಂತ ಪೂರಿ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ರವೆ ಅವಲಕ್ಕಿನ ಬಳಸಿ ಮಾಡಿರುವಂತಹ ಪೂರಿ, ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿರುವಂತಹ ಆಲೂಗೆಡ್ಡೆ ಕರಿ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.